ನಮ್ಮ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ನಿಜವಾಗದಲ್ಲಿ ನಾವು ಏನ್ ತಿಂದು ನಮ್ಮ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು, ನಾವು ಮಿಸ್ ಮಾಡ್ಕೊಂಡ್ಕೊಳ್ಳ ಅಂತ ಸಫರ್ ಆಗೋ ದಿನಾನೂ ಬರ್ತದೆ. ಸಾಹೇಬ್ರು ಇವತ್ತು ಚಿಕ್ಕಬಳ್ಳಾಪುರ, ಕೋಲಾರ ಇವೆಲ್ಲರೂ ಈ ಬೆಂಗಳೂರು ಅನ್ನೋ ಒಂದು ಮಹಮ್ಮಾರಿ ನಗರದ ಗುಲಾಮರಾಗಿದ್ದೀರ. ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲ ಮಾಡೋಕ್ಕೆ ಇಲ್ಲಿ ವ್ಯವಸ್ಥೆ ಆಗುತ್ತೆ. ಅಂದರೆ ಅವ್ರಿಗೆ ಏನೇನು ಬೇಕೋ ಅದನ್ನು ತಯಾರು ಮಾಡಿಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಇಲ್ಲಿ ಈ ದೊಡ್ಡ ದೊಡ್ಡ ಆಯಾಮಗಳಲ್ಲಿ ರೂಪಿಸ್ತಾರೆ. ನಿಮಗೆ ಗೊತ್ತಿಲ್ಲದೇನೆ ನೀವು ಅವರಿಗೆ ಗುಲಾಮರಾಗಿರ್ತೀರಿ. ಅಲ್ಲಿ ತನಕ ಪರವಾಗಿಲ್ಲ. ಆದರೆ ಮೋಸ ಏನಾಗುತ್ತೆ ಅಂದರೆ ನೀವು ಅವರು ಮಾಡೋದಕ್ಕೆ ನೇರವಾಗಿ ಸಾಕ್ಷರಾಗಿ ಆದರೂ ಪರವಾಗಿಲ್ಲ, ಅಲ್ಲಿಗೆ ನಿಲ್ಲೋದಿಲ್ಲ, ಅದನ್ನ ಕಲ್ತುಕೊಳ್ಳಕ್ಕೆ ಶುರು ಮಾಡ್ತೀರ. ಅದರಲ್ಲಿ ಮೋಸ ಏನಿದೆ ಅಂದರೆ ನಗರಗಳಲ್ಲಿ ಇರೋರಿಗೆ ದುಡ್ಡು ಜಾಸ್ತಿ ಸಿಗುತ್ತೆ. ಅದು ಏನಾದರೂ ಆಗಲಿ, ಅದು ಮೋಸದಾಗಲಿ, ಏನೋ ದುಡ್ಡು ಜಾಸ್ತಿ ಸಿಗುತ್ತೆ. ಅದು ನಿಮ್ಗೆ ಆ ದುಡ್ಡು ಸಿಗೋದಿಲ್ಲ. ಆದ್ರೆ ಬೀದಿಯ ಕಣಗಳು ಇಲ್ಲದೆ ಇರಂಗೆ ಆಗ್ತಾ ಇರ್ತಕ್ಕಂಥ ಆಹಾರವನ್ನ ನಾವು ಈಗ ಸಪ್ಲೈ ಮಾಡ್ತಾ ಇದ್ದೀವಿ ಅಂತ ಅಂದ್ರೆ ನಿಮಗೆ ನರಗಳ ದೌರ್ಬಲ್ಯ, ಡಯಾಬಿಟೀಸು, ಟೈಪ್ 1 ಡಯಾಬಿಟೀಸು, ಬ್ರೈನ್ ಟ್ಯೂಮರ್ ಬಗ್ಗೆ ನಾನು ಮಾತಾಡ್ತಾ ಇಲ್ಲ. ಮಕ್ಕಳು ಹುಟ್ಟಿಸ್ಕೊಂಡ್ರೆ ಬುದ್ಧಿಮಾನ್ಯ ಮಕ್ಕಳು ಹುಟ್ಟುತ್ತಾ ಇದ್ದಾರೆ, ಇಲ್ಲ ಅಂದ್ರೆ ಹುಟ್ಟತಾನೇ ಇಲ್ಲ. ನಮ್ಮ ಕನ್ನಡದಲ್ಲಿ ಒಂದು ಒಳ್ಳೆ ಪದ ಇದೆ, ನಿಮ್ಮ ಮೇಲೆ ನನ್ನ ಕೋಪ ಹುಟ್ಟಲಿಲ್ಲ ಅನ್ಸ್ಕೊತೀನಿ ನೋಡೋದು. ಇನ್ನು ಯಾವ ಭಾಷೆಯಲ್ಲೂ ಇಲ್ಲ. ಹುಟ್ಟಲಿಲ್ಲ ಅನ್ಸ್ಬಿಡ್ತೀನಿ ಅಂದ್ರೆ ನಿನ್ನನ್ನು ಸಾಯಿಸೋದು ಒಂದು ಕಡೆ ಆದರೆ ನಿನ್ನ ಚರಿತ್ರೆ ಎಲ್ಲ ಅನಿಸ್ಬಿಡ್ತೀನಿ ಅಂತ. ಅಂದ್ರೆ ನೀನು ಹುಟ್ಟಲೇ ಇಲ್ಲ ಅಂತ ಅನ್ಸ್ಬಿಡ್ತೀನಿ. ಅದು ನಾವು ನಮಗೆ ಮಾಡ್ಕೊಳ್ತಾ ಇದೀವಿ ನೋಡಿ. ಹುಟ್ಟಲಿಲ್ಲ ಅನ್ಸ್ಬಿಡ್ತಾ ಇದೀವಿ. ಯಾರನ್ನ ನಮ್ಮನ್ನ ನಾವೇ ಮಾಡ್ಕೊಳ್ತಾ ಇದ್ದೀವಿ. ಅದು ನಮ್ಮ ಊಟದಿಂದ ಆಗಿದೆ ಅಂತ ಈ ತಜ್ಞರು ಹೇಳಕ್ಕೆ ರೆಡಿ. ಕಳೆದ 100 ವರ್ಷದಿಂದ ಮಾನವ ಜಾತಿ ತಿಂತ ಬರ್ತಾ ಇರೋದು ಕೃತಕ ಆಹಾರ. ಎಂತ ಕೃತಕ ಆಹಾರ? ಹತ್ರ 500 kg ಕೆಮಿಕಲ್ ಹಾಕಿ ಬೆಳೆಸ್ತಾ ಇರೋದು, ಮತ್ತೆ 500 kg ಹಾಕಿ ಅದನ್ನ ಒಂದು ಕಡೆ ಕೃತಕವಾಗಿ ದೊಡ್ಡ ಪ್ರಮಾಣದಲ್ಲಿ ಬೆಳೆಸಿ ಕೇಂದ್ರೀಕೃತವಾಗಿ ಊಟ ಮಾಡ್ತಾ ಇದ್ದೀವಿ. ಅದರಲ್ಲಿ ಅವಶೇಷಗಳು, ಈ ಪೆಸ್ಟಿಸೈಡ್ಸ್, ಹರ್ಬಿಸೈಡ್ಸ್, ರೋಡೆಂಟಿಸೈಡ್ಸ್, ಪ್ರಾಸೆಸ್ಡ್, ಅಲ್ಟ್ರಾ ಪ್ರಾಸೆಸ್ಡ್ ಈ ರಾಸಾಯನಿಕಗಳೆಲ್ಲ ನಮ್ಮ ದೇಹಕ್ಕೆ ಹೋಗಿ ನಮ್ಮ ಜನ್ಯುವುಗಳನ್ನು ಬದಲಾವಣೆ ಮಾಡೋಕ್ಕೆ ಶುರು ಮಾಡಿದೆ. ನಮ್ಮ ಜೀವನ ಸಮತೋಲ್ಯವನ್ನು ಕಾಪಾಡಿಕೊಳ್ಳೋಕೆ ಆಗದೆ ಕ್ಯಾನ್ಸರ್ ರೋಗ ಬರ್ತಾ ಇದೆ. ಸೊ ಇದರಿಂದ ಮುಕ್ತಿ ಪಡಿಬೇಕಂದ್ರೆ ನಾವು ಸಿರಿಧಾನ್ಯಗಳು, ನಾರುಯುಳ್ಳ ಈ ಧಾನ್ಯಗಳ ಆ ಲಿಗ್ನಾನ್ಸ್ ಅಂತ ಏನಿದೆ, ಅವು ನಾವು ಹದತಪ್ಪಿದ ಜೀನ್ಸನ್ನು ಮತ್ತೆ ವಾಸಿ ಮಾಡುವ ಗುಣ ಇದೆ. ಅದಕ್ಕೆ ಈ 5 ಸಿರಿಧಾನ್ಯಗಳನ್ನು ಕ್ಯಾನ್ಸರ್ ರೋಗವನ್ನು ದೂರ ಮಾಡಿಕೊಳ್ಳೋದಕ್ಕೆ ಬಳಸಬಹುದು ಅಂತ ಖಂಡಿತವಾಗಿ ನಾನು ಹೇಳಬಲ್ಲೆ. ಖಾದರ್ ಸಾಹೇಬರ ನೇತೃತ್ವದಲ್ಲಿ ಈ ದಿನ ನಡೆದಂಥ ಕಾರ್ಯಕ್ರಮ ನಿಜಕ್ಕೂ ಕೋಲಾರ ಚಿಕ್ಕಬಳ್ಳಾಪುರ ಜನತೆಗೆ ಬಹಳ ಅವಶ್ಯಕತೆ ಇದ್ದಂಥ ಕಾರ್ಯಕ್ರಮ ಅಂತ ನಾನು ಭಾವಿಸಿದ್ದೀನಿ. ಇತ್ತೀಚೆಗೆ ತರಕಾರಿಗಳಲ್ಲಿ ಬಹಳ ಹೆಚ್ಚಿನ ಲವಣಾಂಶಗಳು ಕೂಡಿದೆ, ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯ ತರಕಾರಿಗಳನ್ನು ತಿನ್ನೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ನ್ಯೂಸ್ಗಳು ಸಹ ಬಹಳ ಹೆಚ್ಚು ಬಂದಿದ್ದನ್ನು ನಾವು ಕಂಡಿದ್ದೀವಿ. ಅದರ ಜೊತೆಗೆ ಸೈಂಟಿಸ್ಟ್ಗಳು ಆ ರಿಪೋರ್ಟ್ಸನ್ನು ಸಹ ಹೊರಗಡೆ ಇಟ್ಟಿದ್ದಾರೆ. ಅದರ ಜೊತೆಗೆ KC ವ್ಯಾಲಿ, HN ವ್ಯಾಲಿ ನೀರಿನಿಂದ ಆಗ್ತಾ ಇರ್ತಕ್ಕಂಥ ಗಾಳಿ ನಮಗೆ ಕಲುಷಿತ ಆಗಿದೆ, ಭೂಮಿ ಕಲುಷಿತ ಆಗಿದೆ. ಕಾಯಿಲೆಗಳಿಗೆ ತುರ್ತಾಗ್ತಾ ಇರ್ತಕ್ಕಂಥ ನಮ್ಮ 3 ಜಿಲ್ಲೆಯ ಜನ ಮುಂದಿನ ದಿನಗಳಲ್ಲಿ ಏನು ತಿನ್ನಬೇಕಪ್ಪ ಅನ್ನುವಂಥ ಗೊಂದಲದಲ್ಲಿ ನಾವು ಸಿಕ್ಕಿದ್ದೀವಿ ಅಂತ ಅಂದ್ಕೊಳ್ತಾ ಇದ್ದೀನಿ. ನಾನು ಒಂದು ಎಜುಕೇಟರ್ ಆಗಿ ನಾನು ಮಕ್ಕಳಿಗೆ ಯಾವ ಥರ ಈ ಸಿರಿಧಾನ್ಯಗಳ ಅವಶ್ಯಕತೆ ಇದೆ ಅಂತ ಹೇಳ್ತೀನಿ. ಈ ಸಿರಿಧಾನ್ಯಗಳ ಅಂಬಲಿನ ಒಂದು 50 ml ಡೈಲಿ ರೊಟೀನಲ್ಲಿ ಅಥವಾ ಬೆಳಗ್ಗೆ ಅಥವಾ ಸಂಜೆ ಮಕ್ಕಳಿದ್ರಿಂದ ಕುಡಿಯೋದ್ರಿಂದ ಅವರ ಆರೋಗ್ಯ ತುಂಬ ಸುಧಾರಿಸುತ್ತೆ.